ಹಲೋ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಇದು ಚಿಕ್ಕ ಪುಟ್ಟ ಡಬ್ಬಿಯಲ್ಲಿದೆ, ಬಟ್ ಇದರ ಪ್ರೈಸ್ ಅಷ್ಟೇ ಎಕ್ಸ್ಪೆನ್ಸಿವ್ ಆಗಿದೆ. ಇದು ಆಕ್ಚುಲಿ ಎಸ್ಟೇ ಲಾಡರ್ ಅವರದ್ದು ಅಡ್ವಾನ್ಸ್ ನೈಟ್ ರಿಪೇರ್ ಐ ಸೂಪರ್ ಚಾರ್ಜ್ ಜೆಲ್ ಕ್ರೀಮ್. ಇದೊಂದು ಐ ಕ್ರೀಮ್ ಆಗಿದೆ. ಅಂಡ್ ನಿಮ್ಗೆ ನೆನಪಿರ್ಬೇಕು, ನೀವು ನೋಡಿಲ್ಲ ಆದ್ರೆ ನಾನು ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೇನೆ. ನಾನು ಲಾಸ್ಟ್ ಇಯರ್ ಇದ್ದು ನೈಕಾ ಪಿಂಕ್ ಫ್ರೈಡೆ ಸೇಲ್ ಅಲ್ಲಿ ಇದರದೊಂದು ಪೌಚ್ ಅಲ್ಲಿ 3-4 ಪ್ರಾಡಕ್ಟ್ ಗಳು ಬಂದಿತ್ತು. ಅದನ್ನ ನಾನು ಪರ್ಚೇಸ್ ಮಾಡಿದ್ದೆ ಅಂಡ್ ಅದರಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಬಟ್ ಇದರ ಆಕ್ಚುಯಲ್ ಪ್ರೈಸ್ ನೋಡ್ಬೇಕಿದ್ರೆ 5 ml ಆಫ್ ಪ್ರಾಡಕ್ಟ್ ಇದು ನಿಮ್ಗೆ 1950 ರೂಪೀಸಿಗೆ ಸಿಗುತ್ತೆ. ಇಟ್ಸ್ ರಿಯಲಿ ಎಕ್ಸ್ಪೆನ್ಸಿವ್ ಅಂಡ್ ಇಟ್ಸ್ ನಾಟ್ ವರ್ತ್ ಇಟ್. ಇದರದ್ದು ಸೀರಮ್ ಕೂಡ ನನಗೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿದ್ದು ಕೂಡ ನನ್ನ ಮುಖದಲ್ಲಿ ಅಷ್ಟೊಂದು ವರ್ಕ್ ಮಾಡಲಿಲ್ಲ. ತುಂಬಾ ಜನರಿಗೆ ಇದರದ್ದು ANR ಸೀರಮ್ ಇಷ್ಟ, ಬಟ್ ನನಗೆ ಓಕೆ ಅನಿಸ್ತು. ಅದರ ಬಗ್ಗೆ ನೆಕ್ಸ್ಟ್ ಟೈಮ್ ಮಾತಾಡುವ. ಬಟ್ ಇದರ ಬಗ್ಗೆ ಮಾತಾಡಬೇಕಿದ್ರೆ ದಿಸ್ ಇಸ್ ನಾಟ್ ವರ್ತ್ ಇಟ್ ಅಟ್ ಆಲ್. ಇದು ಎಂಥದ್ದು ಮಾಡಲ್ಲ ನಮ್ಮ ಕಣ್ಗಳಿಗೆ. ಸ್ವಲ್ಪ ಸಾಫ್ಟ್ ಅನ್ಸುತ್ತೆ, ಸ್ವಲ್ಪ ಕಣ್ಣುಗಳು ಸ್ಮೂತ್ ಅನ್ಸುತ್ತೆ, ಬಟ್ ಇದು ಡಾರ್ಕ್ ಅಂಡರ್ ಐಸ್ ಗಳನ್ನ ಪ್ರಿವೆಂಟ್ ಮಾಡಲ್ಲ ಅಥವಾ ಅದನ್ನ ಲೈಟನ್ ಅಪ್ ಮಾಡಲ್ಲ. ಸ್ವಲ್ಪ ಹೈಡ್ರೇಟಿಂಗ್ ಫೀಲಿಂಗ್ ಮಾತ್ರ ಕೊಡುತ್ತೆ ನಮ್ಮ ಅಂಡರ್ ಐಸ್ಗೆ, ಬೇರೆಂಥದ್ದು ಮಾಡಲ್ಲ. ದಿಸ್ ಇಸ್ ನಾಟ್ ವರ್ತ್ ಇಟ್ ಫಾರ್ 1950 ರೂಪೀಸ್ ಅಂಡ್ ಜಸ್ಟ್ 5 ml. ಡೋಂಟ್ ಗೋ ಫಾರ್ ಇಟ್. ಇದ್ರದ್ದು ಇನ್ನೊಂದು 15 ml ಇದ್ದು ಪ್ರಾಡಕ್ಟ್ ಬರುತ್ತೆ ಸ್ವಲ್ಪ ದೊಡ್ಡ ಬಾಟಲ್ ಅಲ್ಲಿ. ಅದ್ರದ್ದು ಪ್ರೈಸ್ ಗೊತ್ತಿದ್ಯಾ? 5700. ಅದಕ್ಕಿಂತ ನಾನು ಬೇರೆ ಏನಾದ್ರು ಮೇಕಪ್ ಪ್ರಾಡಕ್ಟ್ಸ್ ಅಥವಾ ಕೆಲವು ನನಗೆ 100 ಡ್ರೆಸ್ಗಳು ಬರ್ಬೋದು. ಐ ಆಮ್ ನಾಟ್ ಗೋಯಿಂಗ್ ಟು ವೇಸ್ಟ್ ಮೈ ಮನಿ ಆನ್ ದಿಸ್. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದು ಎಷ್ಟೊಂದು ಕೆಟ್ಟದಾಗಿರುತ್ತೆ ಅಂತ. ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಮೆಲ್ ಇದೆ, ಮಸ್ಕಿ ತರ ಸ್ಮೆಲ್ ಇದೆ. ಇದೆಲ್ಲ ಆರ್ಡರ್ ಇದು ಪ್ರಾಡಕ್ಟ್ಗಳಲ್ಲಿ ಕೂಡ ಈ ತರ ಸಿಮಿಲರ್ ಸ್ಮೆಲ್ ಬರುತ್ತೆ. ಅಂಡ್ ಈ ತರ ಮಿಲ್ಕಿ ಕ್ರೀಮಿ ತರ ಇದರ ಟೆಕ್ಸ್ಚರ್ ಇದೆ. ಅಂಡ್ ಇಟ್ಸ್ ವೆರಿ ಸಾಫ್ಟ್. ಒಂದು ಟೈಪ್ ಸಿಲಿಕಾನಿ ಟೆಕ್ಸ್ಚರ್ ಇದೆ ನೋಡಿ. ಅಂಡ್ ಬೇಗನೆ ಡ್ರೈ ಆಗುತ್ತೆ. ಅಷ್ಟು ಬೇಗ ಡ್ರೈ ಆಗಿ ಕೂಡ ಬಿಡ್ತು, ಅಬ್ಸಾರ್ಬ್ ಆಗಿ ಕೂಡ ಆಯಿತು. ಅಂಡ್ ಇಟ್ ಲೀವ್ಸ್ ಅ ಸ್ಮೂತ್ ಫಿನಿಶ್ ಆನ್ ದ ಐ, ಅಂಡರ್ ಐ ಆಗಲಿ ಈ ಐ ಏರಿಯಾಗೆ ಹಚ್ಚಿದ್ರೆ. ಬಟ್ ಇನ್ನೊಂದು ವಿಷಯ ಏನಂದ್ರೆ, ಇದನ್ನ ಹಚ್ಚಿ ಒಂದು 5 to 10 minutes ನಾನು ಸರಿಯಾಗಿ ಇರ್ತೀನಿ. ಬಟ್ 5 minutes 10 minutes ಆದ ನಂತರ ಇದು ನನ್ನ ಅಂಡರ್ ಐಸ್ ಅನ್ನು ಸ್ವಲ್ಪ ಉರಿ ತರಿಸುತ್ತೆ. ಯಾಕೆ ಏನು ಐ ಹ್ಯಾವ್ ನೋ ಐಡಿಯಾ. ಇದರಲ್ಲಿ ಆ ಥರ ಏನೋ ಹಾರ್ಶ್ ಇಂಗ್ರೀಡಿಯೆಂಟ್ಸ್ ಇಲ್ಲ. ಬಟ್ ನನಗೆ ಐ ಥಿಂಕ್ ಮೈ ಅಂಡರ್ ಐಸ್ ಆರ್ ಸೆನ್ಸಿಟಿವ್. ನಂಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಉರಿ ಬರ್ತದೆ. ಆ್ಯಂಡ್ ಇಟ್ ಸ್ಟೇಸ್ ಫಾರ್ ಅರೌಂಡ್ 15-20 minutesಗೆ ಆ ಸ್ಟಿಂಗಿಂಗ್ ಸೆನ್ಸೇಷನ್ ಉಳಿಯುತ್ತೆ ನನ್ನ ಅಂಡರ್ ಐಸಿಗೆ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾರ್ಮಲ್ ಆಗುತ್ತೆ. ಇಷ್ಟೊಂದು ಪ್ರೈಸ್ ಕೊಟ್ಟಿದ್ದೀನಿ, ನಾನು ಇದನ್ನು ವೇಸ್ಟ್ ಮಾಡಲ್ಲ. ಸೊ ಅದಕ್ಕೆ ಯೂಸ್ ಮಾಡ್ತಿದ್ದೀನಿ. ಅವಾಗ ದಿನ ಯೂಸ್ ಮಾಡ್ತಿಲ್ಲ, ಬಟ್ ಯಾವಾಗ ನಂಗೆ ಮನ್ಸಾಗುತ್ತೆ ಆವಾಗ ತೆಗೆದು ಯೂಸ್ ಮಾಡ್ತೀನಿ. ಆ್ಯಂಡ್ ಅದೇ ಸ್ಟಿಂಗಿಂಗ್ ಸೆನ್ಸೇಷನ್ ಸ್ವಲ್ಪ ಕೊಡುತ್ತೆ, ಬಟ್ ಬರ್ನ್ ಎಲ್ಲ ಆಗಿಲ್ಲ. ನನ್ನ ಸ್ಕಿನ್ನಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಸ್ಟಿಲ್ ಅದೊಂದು ಉರಿ ಬರೋ ಥರ ಸ್ಟಿಂಗಿಂಗ್ ಸೆನ್ಸೇಷನ್ ಮಾತ್ರ ಕೊಟ್ಟಿದೆ, ಬೇರೆ ಏನು ಡ್ಯಾಮೇಜ್ ಮಾಡಿಲ್ಲ. ಬಟ್ ಇದು ಏನು ಕೂಡ ವರ್ಕ್ ಕೂಡ ಮಾಡಲಿಲ್ಲ. ಏನು ಚೆನ್ನಾಗಿ ನನ್ನ ಅಂಡರ್ ಐಸ್ ಹಾಗಾಯ್ತು ಹೀಗಾಯ್ತು ಅಂತ ಹೇಳಲಿಕ್ಕೆ ಇದು ಆ ಥರ ಏನು ಮಾಡಲಿಲ್ಲ ನನಗೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಐ ವಾಂಟೆಡ್ ಟು ಟೆಲ್. ದಿಸ್ ಈಸ್ ಅ ಬಿಗ್ ಡಿಸಪಾಯಿಂಟ್ಮೆಂಟ್ ಫಾರ್ ಮೀ ಆ್ಯಂಡ್ ಐ ರಿಗ್ರೆಟ್ ಬೈಯಿಂಗ್ ದಿಸ್ ಪ್ರಾಡಕ್ಟ್ ಅಂತಲ್ಲ, ಆ ಕಿಟ್ಟೆ ನಾನು ಯಾಕೆ ಬೈ ಮಾಡಿದೆ ಅಂತ ಅನಿಸ್ತಾ ಇದೆ. ನನಗೆ ಟ್ರೈ ಮಾಡಬೇಕಿತ್ತು, ಅದಕ್ಕೆ ಬೈ ಮಾಡಿದೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಅ ಲೆಸನ್ ಫಾರ್ ಮೀ ಆ್ಯಂಡ್ ಇಟ್ ಈಸ್ ಅ ನೈಸ್ ಥಿಂಗ್ ದಟ್ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ನಿಮಗೆ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಬ್ಯಾಡ್ ಅಂತ ಹೇಳಲ್ಲ, ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಬಾರ್ದು ಹೇಳೋದಕ್ಕೆ ಐ ಥಿಂಕ್ ನನಗೆ ಆಯಿತು. ಸೊ ದಟ್ ನಾನು ನಿಮಗೆ ಈ ಥರ ರಿವ್ಯೂ ಕೊಡ್ಬೋದಂತ. ಈ ರಿವ್ಯೂ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.